ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಡೆಲ್ಲಿ ಟೂರ್ ತುಂಬಾ ಕುತೂಹಲವನ್ನ ಮೂಡಿಸಿದೆ. ಕಾಂಗ್ರೆಸ್ನಲ್ಲಿ ಕುತೂಹಲವನ್ನ ಮೂಡಿಸಿದ ಡೆಲ್ಲಿ ಟೂರ್, ಸಿಎಂ ಡಿಸಿಎಂಗಳ ಡೆಲ್ಲಿ ಟೂರ್. ನಾಳೆಯಿಂದ 3 ದಿನ ಸಿಎಂ ಹಾಗೆ ಡಿಸಿಎಂ ಇಬ್ಬರು ಕೂಡ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಿಎಂ ಜೊತೆಗೆ ಡೆಲ್ಲಿಗೆ ಸಚಿವ ಈಶ್ವರ್ ಖಂಡ್ರೆ ಕೂಡ ದೌಡಾಯಿಸ್ತಾ ಇದ್ದಾರೆ. ಮಹತ್ವವನ್ನ ಪಡೆದಿದೆ ಸಿಎಂ ಜೊತೆಗಿನ ಖಂಡ್ರೆ ಪ್ರಯಾಣ. ಈಶ್ವರ್ ಖಂಡ್ರೆ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇನ್ನ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಪಟ್ಟವನ್ನ ಕಟ್ಟಲು ವರಿಷ್ಠರಿಗೆ ಏನಾದ್ರೂ ಒಲವು ಇದೆಯಾ? ಕಳೆದ ವಾರ ದೆಹಲಿಯಲ್ಲಿ ವರಿಷ್ಠರ ಭೇಟಿಯಾಗಿದ್ರು ಖಂಡ್ರೆ. ಇನ್ನ ನಾಳೆಯೂ ಸಿಎಂ ಜೊತೆ ದೆಹಲಿಗೆ ಈಶ್ವರ್ ಖಂಡ್ರೆ ತೆರಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಈಗಾಗಲೇ ನೋಡೋದಾದ್ರೆ ದೆಹಲಿಯ ಪ್ರವಾಸ ಕೈಗೊಳ್ತಾ ಇದ್ದಾರೆ ಹಲವು ಸಚಿವರು. ಸತೀಶ್ ಜಾರಕಿಹೊಳಿ ಅವರು ಕೂಡ ಹೋಗಿ ಬಂದ್ರು. ಇನ್ನ ಕೆಎನ್ ರಾಜಣ್ಣ ಅವರು ಕೂಡ ಹೋಗಬೇಕಾಗಿದೆ. ಹಾಗೆ ಸಿಎಂ ಡಿಸಿಎಂ ಅವರು ಕೂಡ ಹೋಗಬೇಕಾಗಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಎಲ್ಲರೂ ಕೂಡ ವರಿಷ್ಠರನ್ನ ಭೇಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಈಶ್ವರ್ ಖಂಡ್ರೆ ಇದೀಗ ದೆಹಲಿ ಪ್ರಯಾಣವನ್ನ ಕೈಗೊಳ್ತಾ ಇದ್ದಾರೆ. ಈ ಒಂದು ಪ್ರಯಾಣ ಯಾಕೆ? ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರಿಗೆ ಕೊಡಬೇಕು, ಒಂದೇ ಸ್ಥಾನದಲ್ಲಿ ಒಬ್ಬರೇ ಇರಬಾರ್ದು ಎನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಆದ್ರೆ ಈ ನಡುವೆ ಈಶ್ವರ್ ಖಂಡ್ರೆ ಕೂಡ ಹೋಗ್ತಾ ಇದ್ದಾರೆ. ಇನ್ನ ಪವರ್ ಸೆಂಟರ್ ಆಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸ ಅಂತಾನೆ ಹೇಳ್ಬೋದು. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸಕ್ಕೂ ಮುನ್ನ ಸಚಿವರು ಪರೇಡ್ ನಡೆಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ. ಇನ್ನ ಸಚಿವ ಕೆಎಚ್ ಮುನಿಯಪ್ಪ ಕೂಡ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರ್ತಕ್ಕಂಥ ಡಿಕೆಶಿ ನಿವಾಸದಲ್ಲಿ ಕೆಎಚ್ ಮುನಿಯಪ್ಪ ಭೇಟಿಯನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಆಹಾರ ಸಚಿವ ಮುನಿಯಪ್ಪ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಆದ್ರೆ ಯಾವ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ? ಇನ್ನ ಪ್ರಿಯಾಂಕ್ ಖರ್ಗೆ ಕೂಡ ಭೇಟಿಯನ್ನ ಮಾಡಿದ್ದಾರೆ ಡಿಕೆಶಿ ಅವರ ನಿವಾಸಕ್ಕೆ. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸ ಪವರ್ ಸೆಂಟರ್ ಆದಂತೆ ಕಾಣಿಸ್ತಾ ಇದೆ. ದೆಹಲಿ ಪ್ರವಾಸವನ್ನ ಕೈಗೊಳ್ಳಬೇಕಾಗಿದೆ ಈಗಾಗಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಆದ್ರೆ ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರ ಮನೆಗೆ ಕೆಎಚ್ ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಹಾಗೆ ಹಲವು ಸಚಿವರು ಒಮ್ಮಿಂದೊಮ್ಮೆಲೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಈ ಒಂದು ಭೇಟಿ ತುಂಬಾ ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಡಿಕೆ ಶಿವಕುಮಾರ್ ಅವರು ಬಿಟ್ಕೊಡ್ತಾರಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರುವಂತದ್ದು. ಯಾಕಂದ್ರೆ ಒಂದೇ ಸ್ಥಾನದಲ್ಲಿ ಎರಡೆರಡು ಸ್ಥಾನದಲ್ಲಿ ಒಬ್ಬರೇ ಮುಂದುವರಿಯಲು ಸಾಧ್ಯವಿಲ್ಲ ಎನ್ನುವಂತಹ ಮಾತುಗಳನ್ನ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದ್ರು. ಅದರಂತೆಯೇ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಬಿಟ್ಕೊಡುವಂತಹ ಸಂದರ್ಭ ಡಿಕೆ ಶಿವಕುಮಾರ್ ಅವರಿಗೆ ಒದಗಿ ಬಂದಿದೆ. ಇನ್ನ ಈಗಾಗಲೇ ಬಣ ಬಡಿದಾಟ ಕೂಡ ನಡೀತಾ ಇರುವಂತದ್ದು. ಇನ್ನ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಆಪ್ತರು ಒಂದು ಕಡೆ ಬಣ ಬಡಿದಾಟ ಮಾಡ್ತಾ ಇದ್ರು ಅಂದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣ ಕೂಡ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಪಟ್ಟನ್ನ ಹಿಡಿದು ಕುಂತಿದೆ. ಇನ್ನು ಸಿಎಂ ಮತ್ತು ಡಿಸಿಎಂ ಡೆಲ್ಲಿ ಟೂರ್ ಬಗ್ಗೆ ಕೈ ನಾಯಕರು ರಿಯಾಕ್ಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಡೆಲ್ಲಿ ಟೂರ್ ಬಗ್ಗೆ ಕೈ ನಾಯಕರ ರಿಯಾಕ್ಷನ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ನನಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಯಾವುದೇ ಸಚಿವ ಸಂಪುಟ ಪುನರ್ರಚನೆ ಇಲ್ಲ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಮಾಡುವುದಿಲ್ಲ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಗೃಹ ಸಚಿವರು. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಗೊತ್ತಿಲ್ಲಪ್ಪ, ಅದೆಲ್ಲ ನಮಗೆ ಹೈಕಮಾಂಡ್ನವರಿಗೆ ಅವರ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು. ಅದು ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡೋದಿಲ್ಲ. ನಾಮ ನಿರ್ದೇಶನಗಳಿರ್ಬೋದು, ಪಕ್ಷದಿರ್ಬೋದು, ಸರ್ಕಾರದಿರ್ಬೋದು, ಎಲ್ಲಾನು ಕೂಡ ಒಂದು ಬ್ರೀಫಿಂಗ್ ಕೊಡ್ತಾರೆ ಹೈಕಮಾಂಡಿಗೆ. ಅಲ್ಲಿ ಅವರೆಲ್ಲ ಏನ್ ತೀರ್ಮಾನ ತಗೋತಾರೆ ಅದ್ರ ಪ್ರಕಾರ ನಡ್ಕೋತೀವಿ. 2 ವರ್ಷ ಆಗ್ತಾ ಪುನರ್ರಚನೆ ಏನಾರು ಆಗ್ಬೋದು? ಅದೆಲ್ಲಾನು ಕೂಡ ಅವ್ರು ತೀರ್ಮಾನ ಮಾಡ್ತಾರೆ ಮೇಲೆ. ಅದೇ ಇಲ್ಲಿ ನಿಮ್ ಮುಂದೆ ಅಧ್ಯಕ್ಷರ ಮನೆ ಹೊರಗಡೆ ಮಾಧ್ಯಮದಲ್ಲಿ ಚರ್ಚೆ ಮಾಡೋಂತ ವಿಚಾರ ಅಲ್ಲ. ಅಲ್ಲಿ ಹೈಕಮಾಂಡ್ ಅವ್ರು ಚರ್ಚೆ ಮಾಡ್ತಾರೆ.